ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಮೊದಲ ಅಂದರೆ ಪಂಚಮಿಯಲ್ಲಿ ನಾಗಪಂಚಮಿ ಅಂತ ಹೇಳಿ, ಏಕೆಂದರೆ ನಾಗಪಂಚಮಿ ಊರಿಗೆ ಹಬ್ಬ ಅಂಥೇಳಿ ಎಲ್ಲರೂ ವಾಡಿಕೆ ಉಂಟು ಅಂತ ಹೇಳಿ, ಆ ರೀತಿಯಲ್ಲಿ ನಾಗನನ್ನು ಆರಾಧನೆ ಮಾಡೋದು ವಿಶೇಷ ಅಂಥೇಳಿ. ನಮ್ಮ ನಿತ್ಯವೂ ಕೂಡ ಅಷ್ಟಗಳ ನಾಗೇಂದ್ರ ನಿತ್ಯ ಪೂಜೆ ವಿಶೇಷ ಆಗ್ತದೆ. ಆದರೆ ವಾರ್ಷಿಕವಾಗಿ ಎಲ್ಲ ಭಕ್ತರಿಗಾಗಿ ವಿಶೇಷವಾದಂಥ ಈ ದಿನ ನಾಗ ಪಂಚಮಿ ಪ್ರಯುಕ್ತವಾದಂತಹ ಪೂಜೆಯ ಅಂಗವಾಗಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಹವಮಾನ ಸೂಕ್ತ ಅಭಿಷೇಕ ಹಾಗೂ ಮಹಾಪೂಜೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತು ನಾಗರ ಪಂಚಮಿ ಹಬ್ಬ. ಮನೆಗಳಲ್ಲಿ ಕೂಡ ಏನು ಅಂತಂದರೆ ಎಳ್ಳುಂಡೆ ಮತ್ತು ತಂಬಿಟ್ಟು ಇದೇ ವಿಶೇಷವಾದ ಒಂದು ಪೂಜೆಗೆ ಸಮರ್ಪಿಸುವಂತಹ ಒಂದು ಪ್ರಸಾದ ಅಂತ ಹೇಳ್ಬೋದು. ಜೊತೆಗೆ ತನಿ ಎರೆಯೋದು ಅಂತಂದರೆ ಸರ್ಪಂಗೆ ನಾವು ತನಿಯನ್ನು ಎರೆಯುವಂಥದ್ದು. ಹಾಗಾಗಿ ಈ ಒಂದು ವಿಶೇಷ ಪೂಜೆಯನ್ನು ನಾಗರ ಪಂಚಮಿ ಹಬ್ಬವನ್ನು ನಾವು ಆಚರಿಸ್ತೇವೆ. ಇದು ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾರೆ ಅಂತ ಹೇಳ್ಬೋದು. ಧನ್ಯವಾದಗಳು. ಗೀತಾ. ಆಗುವುದು. ಆಮೇಲೆ ತನು ಹಾಕುವುದು ಅಂದರೆ ನಾಗನಿಗೆ ನಾವು ಎಲ್ಲ ಹರಕೆಗಳನ್ನು ಪ್ರತಿಯೊಂದನ್ನು ನಾಗನಿಗೆ ಪ್ರಕೃತಿಗೆ ಸಮರ್ಪಣೆ ಮಾಡುವುದರಿಂದ ಇವತ್ತು ತನು ಹಾಕುವುದು ಒಂದು ವಿಜೃಂಭಣೆ. ನಮ್ಮ ಪ್ರಕಾರ ನಾವು ಸ್ವಲ್ಪ ಅರಿಶಿಣವನ್ನು ಜಾಸ್ತಿ ಉಪಯೋಗಿಸುತ್ತೇವೆ. ಅರಿಶಿಣ ಎಲೆಯ ಕಡುಬು ಮಾಡುವುದು, ದೇವರಿಗೆ ನಾವು ಮುಟ್ಟುವುದೂ ಇಲ್ಲ, ಏನಿದ್ದರೂ ಬ್ರಾಹ್ಮಣರ ಹತ್ರ ಮಾಡಿಸಿ ದೇವರಿಗೆ ಸಮರ್ಪಿಸುತ್ತೇವೆ. ಪೂಜೆಯಿಂದಲೇ ಸಮರ್ಪಿಸುತ್ತೇವೆ. ಮಕ್ಕಳಿಗೆ ಆರೋಗ್ಯಕ್ಕೆ, ಗಂಡಸರಿಗೆ ಮುಂದೆ ಎಲ್ಲ ಸಂಸಾರ ಅದಕ್ಕೆ ಒಳ್ಳೆಯದಾಗಲಿಕ್ಕೆ ನಾವು ನಾಗನಿಗೇ ಜಾಸ್ತಿ ಕೈ ಮುಗಿಯುವುದು. ನಮ್ಮ ನಾಗರಾಧನೆಯಿಂದವೇ ಶುರುವಾಗುವುದು ಮಂಗಳೂರಿನಲ್ಲಿ ಎಲ್ಲ ದೇವರ ಇದುಗಳು. ಗಣಪತಿ ಬಿಟ್ಟರೆ ನಾಗನೇ. ನನ್ನ ಹೆಸರು ಆಶಾ, ನನ್ನ ಗಂಡ ಡಾಕ್ಟರ್ ಅಜಿತ್ ಅಂತೇಳಿ.